ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಘನತ್ಯಾಜ್ಯ ನಿರ್ವಹಣೆ ಸಮರ್ಪಕವಾಗಿ ನಡೆಯದೆ ಸಾರ್ವಜನಿಕರ ಆರೋಗ್ಯ ಹಾಗೂ ಪರಿಸರದ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತಿರುವ ವಿಷಯವನ್ನು ಬಜೆಟ್ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಶಾಸಕ ಡಿಎಸ್ ಅರುಣ್ ಸರ್ಕಾರದ ಗಮನಕ್ಕೆ ತಂದರು. ಅಧಿವೇಶನದಲ್ಲಿ ಮಾತನಾಡಿದ ಡಿಎಸ್ ಅರುಣ್, ಘನತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯಲ್ಲಿ ಭಾರಿ ಅವ್ಯವಸ್ಥೆಗಳು ಕಂಡುಬರುತ್ತಿದ್ದು, ಈ ವ್ಯವಸ್ಥೆ ಕ್ರಮೇಣ ಮಾಫಿಯಾ ಸ್ವರೂಪಕ್ಕೆ ತಿರುಗುತ್ತಿವೆ. ಕಸ ಸಂಸ್ಕರಣೆ ವೈಜ್ಞಾನಿಕ ರೀತಿಯಲ್ಲಿ ನಡೆಯುತ್ತಿಲ್ಲ. ಅಲ್ಲದೆ ಅಧಿಕಾರಿಗಳ ಹೊಣೆಗಾರಿಕೆಯ ಕೊರತೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ರಾಜ್ಯದಲ್ಲಿ ಉತ್ಪತ್ತಿಯಾಗುವ ಕಸದ ಪ್ರಮಾಣ ಲೆಕ್ಕಾಚಾರದಲ್ಲಿಯೇ ದೊಡ್ಡ ಮಟ್ಟದ ಅಸಂಗತತೆ ಇದೆ. 100 ಟನ್ ಕಸ ಉತ್ಪತ್ತಿಯಾದರೆ ಕೇವಲ 50 ಟನ್ ಮಾತ್ರ ದಾಖಲಾಗುತ್ತಿದೆ ಎಂಬುದು ಗಂಭೀರ ಅನುಮಾನಕ್ಕೆ ಕಾರಣವಾಗಿದೆ. ಹೆಚ್ಚಿನ ಪ್ರಮಾಣದ ಕಸವನ್ನು ಡಂಪಿಂಗ್ ಯಾರ್ಡ್ಗಳಿಗೆ ಕಳುಹಿಸಲಾಗುತ್ತಿದ್ದು, ಮರುಬಳಕೆ ಹಾಗೂ ಉಪ ಉತ್ಪನ್ನಗಳ ಅಭಿವೃದ್ಧಿಗೆ ಯಾವುದೇ ಆದ್ಯತೆ ನೀಡಲಾಗುತ್ತಿಲ್ಲ. ಇ ವೇಸ್ಟ್ ಹಾಗೂ ಮೆಡಿಕಲ್ ವೇಸ್ಟ್ ನಂತಹ ಅಪಾಯಕಾರಿ ತ್ಯಾಜ್ಯಗಳ ನಿರ್ವಹಣೆಯಲ್ಲಿಯೂ ನಿರ್ಲಕ್ಷ್ಯ ಮುಂದುವರೆದಿದ್ದು, ಇದರ ಪರಿಣಾಮವಾಗಿ ಸಾರ್ವಜನಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಹಾಗೂ ಪರಿಸರಕ್ಕೆ ದೀರ್ಘಕಾಲಿಕ ಹಾನಿ ಸಂಭವಿಸುತ್ತದೆ ಎಂದು ಡಿಎಸ್ ಅರುಣ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಡಿಎಸ್ ಅರುಣ್ ಏನು ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ. ಪ್ರಪಂಚ ಸುತ್ತೋಕೆ ಇನ್ನು ತಡ ಯಾಕೆ? ನಾನ್ ಮ್ಯಾಂಗೋಲೀಫ್ ಹಾಲಿಡೇಸ್ ಇಂದ ಸುಮಾ ಮಾತಾಡ್ತಾ ಇದ್ದೀನಿ. ನೀವೇನಾದ್ರೂ ನಿಮ್ ಕನ್ಸಿನ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ಮ್ಯಾಂಗೋಲೀಫ್ ಹಾಲಿಡೇಸ್ ಬುಕಿಂಗ್ ಹಬ್ಬಕ್ಕೆ. ಇಲ್ಲಿ ನಿಮ್ಮ ಪ್ಲಾನ್ ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಡೋಕೆ ನಮ್ಮ ಎಕ್ಸ್ಪರ್ಟ್ ವೆಂಡರ್ಸ್ ಕೂಡ ನಿಮ್ ಜೊತೆ ಇರ್ತಾರೆ. ಎಲ್ಲಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ಯಾಕೇಜ್ ಗಳ ಮೇಲೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್, ಎಕ್ಸೈಟಿಂಗ್ ಆಫರ್ಸ್ ಹಾಗೆ ವಿಶೇಷ ಉಡುಗೊರೆಗಳು ನಿಮ್ಗೋಸ್ಕರ ಕಾಯ್ತಾ ಇದಾವೆ. ಹಾಗಾದ್ರೆ ಇದೆಲ್ಲ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತೀರಾ? ಇದೇ ಮಾರ್ಚ್ 28, 29ರಂದು ನಮ್ಮ ಶಿವಮೊಗ್ಗದ ರಾಯಲ್ ಆರ್ಕೇಡ್ ನಲ್ಲಿ ನಡೆಯಲಿರುವ ನಮ್ಮ ಮ್ಯಾಂಗೋಲೀಫ್ ಹಾಲಿಡೇಸ್ ಬುಕಿಂಗ್ ಹಬ್ಬಕ್ಕೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಥ್ಯಾಂಕ್ ಯು. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with class sati, celebrate their progress, attractive discount on single fee payment. For admission, contact 97421 51421, 9900862246, 9964586181.
ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನೇರವಾಗಿ ಕ್ವಶನ್, ನೇರವಾಗಿ ಉತ್ತರ. ನನ್ನ ಚೊಕ್ಕೆ ಗುರುತಿನ ಸಂಖ್ಯೆ 1968 ಮಾನ್ಯ ಪೌರಾಡಳಿತ ಮತ್ತು ಹತ್ತು ಸಚಿವರಿಗೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಇಡೀ ರಾಜ್ಯದಲ್ಲಿರುವಂಥ ಸಮಸ್ಯೆ ಮಾನ್ಯ ಸಭಾಪತಿಗಳೇ. ನಾನು ಸಚಿವರನ್ನ ತುಂಬ ಖುಷಿ ಆಗೋದೇನು ಅಂದರೆ, ಈ ಥರದ್ದು ಯಾವ್ದಾರ ಕ್ವಶನ್ ಹಾಕಿದಾಗ ಸಚಿವರು ನಮ್ಮಲ್ಲಿ ಕೇಳ್ತಾರೆ ಏನಿದ್ರದ್ದು ನಿಮ್ಮಲ್ಲಿ ಏನು ಸಬ್ ಕ್ವಶನ್ ಏನು ಬರ್ಬೋದು ಅಂತ. ಧನ್ಯವಾದಗಳು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮ್ಯಾಚ್ ಫಿಕ್ಸಿಂಗ್ ಇಲ್ಲ ಸರ್, ಪಾಪ ಅವರಲ್ಲಿರೋ ಆಸಕ್ತಿ ಸರ್, ನಿಜವಲ್ಲ ಆಸಕ್ತಿ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದೆ ಅಂತ ಅನಿಸುತ್ತೆ. ಮಾನ್ಯ ಸಭಾಪತಿಗಳೇ, ಒಂದೂವರೆ ನಿಮಿಷದಲ್ಲಿ ಮುಗಿಸ್ತೀನಿ ಮಾನ್ಯ ಸಭಾಪತಿಗಳೇ. ನಂದೇನು ಅಂದರೆ, ಘನತ್ಯಾಜ್ಯ ವಿಲೇವಾರಿ ಇವತ್ತು ಎಲ್ಲಿಗೆ ಬಂದಿದೆ ಮಾನ್ಯ ಸಚಿವರೇ? ಇದೊಂದು ಮಾಫಿಯಾ, ನಾವೆಲ್ಲರೂ ಅಕ್ಸೆಪ್ಟ್ ಮಾಡಬೇಕು. ನಮಗೆ ಸೈಂಟಿಫಿಕ್ ಆಗಿ ಇದನ್ನ ಮಾಡಬೇಕು ಅನ್ನುವಂಥದ್ದನ್ನ ಪ್ರಯತ್ನಗಳು ನಮ್ಮ ಅಧಿಕಾರಿಗಳು ಮಾಡ್ತಾ ಇಲ್ಲ. ನಮ್ದೊಂದು 100 ಟನ್ ಘನತ್ಯಾಜ್ಯ ವಿಲೇವಾರಿ ಆಗುತ್ತೆ ಅಂದರೆ ಅದಕ್ಕೆ 50 ಟನ್ನಿಗೆ ಮಾತ್ರ ಸೈಂಟಿಫಿಕ್ ಆಗಿ ಯೋಚನೆ ಮಾಡುವಂಥದ್ದನ್ನ ಆಗ್ತಾ ಇದೆ. ಆ ವಿಲೇವಾರಿಯಲ್ಲಿ ಎಲ್ಲಿ ತನಕ ಅಂದರೆ, ಇವತ್ತು ನಮಗೆ ಬೈ ಪ್ರಾಡಕ್ಟ್ಸು ಅದರಿಂದ ಆಗುವಂಥ ಸುಮಾರು ಕೆಲಸಗಳನ್ನು ಮಾಡೋ ಅಂಥದ್ದನ್ನು ಇದೆ. ಆದರೆ ಇದು ಒಂದು ಮಾಫಿಯಾ ಅಡಿಯಲ್ಲಿದೆ. ದಯಮಾಡಿ ಇದನ್ನ ಸರಿಯಾಗಿ ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಘನತ್ಯಾಜ್ಯ ವಿಲೇವಾರಿನೇ ದೊಡ್ಡ ನಮಗೆ ಹೆಡ್ಡೇಕ್ ಆಗುವಂಥ ಚಾನ್ಸಸ್ಸು ಇಡೀ ನಮ್ಮ ಕರ್ನಾಟಕದಲ್ಲಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ನಗರ ಮಟ್ಟದಲ್ಲಿ ಇರುವಂತಹ ಘನತ್ಯಾಜ್ಯವನ್ನು ತಗೊಂಡೋಗಿ ಗ್ರಾಮೀಣ ಪ್ರದೇಶದಲ್ಲಿ ಹಾಕುವಂಥದ್ದು, ಡಂಪಿಂಗ್ ಯಾರ್ಡಿಗೆ ಹೋಗಿ ಹಾಕುವಂಥದ್ದನ್ನು ಕೂಡ ನಡೀತಾ ಇದೆ. ಇದರದ್ದ ಕೋಆರ್ಡಿನೇಷನ್ ಬಗ್ಗೆ ನೀವು ಮತ್ತು RDPR ಡಿಪಾರ್ಟ್ಮೆಂಟ್ ಅವರು ನೀವಿಬ್ರು ಸೇರಿ ಇದನ್ನ ಘನತ್ಯಾಜ್ಯ ವಿಲೇವಾರಿನ ಸರಿ ಮಾಡಲಿಲ್ಲ ಅಂದರೆ ಭಾಳ ಸಮಸ್ಯೆ ಆಗುತ್ತೆ. ಅದಕ್ಕೇನು ನಿಮ್ಮ ಉದ್ದೇಶ, ಅದನ್ನು ಯಾವ ರೀತಿ ಮಾಡೋಕ್ಕೆ ಹೊರಟಿದ್ದೀರಾ ಅಂತ. ಮತ್ತೆ ನೀವೇ ಹೇಳ್ತೀರಾ ಇದರೊಳಗೆ ಸಮಸ್ಯೆಗಳು ಉಂಟಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ ಅಂತ. ಆ ಬಂದಿರೋದಕ್ಕೆ ನೀವು ಬರುವಂಥ ಘನತ್ಯಾಜ್ಯದಲ್ಲಿ ಮತ್ತೆ ಬಹಳ ವಿಶೇಷವಾಗಿ ಇ ವೇಸ್ಟ್ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಇ ವೇಸ್ಟ್ ಬಗ್ಗೆ ಮತ್ತೆ ನಮ್ಮ ಮೆಡಿಕಲ್ ವೇಸ್ಟ್ ಅದರದ್ದನ್ನು ಕೂಡ, ಇದನ್ನು ಮೂರನ್ನು ಕೂಡ ದಯಮಾಡಿ ಹೇಳ್ಬೇಕಾಗಿ ಕೇಳ್ಕೊಳ್ತೀವಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಅರುಣ್ ಅವರು 2-3 ಪ್ರಶ್ನೆ ಕೇಳಿದ್ದಾರೆ. ಸಾಲಿಡ್ ವೇಸ್ಟ್ ಬಗ್ಗೆ ಮತ್ತೆ ಇನ್ನೂ ಒಂದು ದಿವಸ ULBನಲ್ಲಿ ಎಷ್ಟು ಟನ್ ವೇಸ್ಟ್ ಬರ್ತದೆ, ಅದು ಬೈಫಿಕೇಷನ್ ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಅದ್ರ ಸಲುವಾಗಿ ಆಲ್ರೆಡಿ ನಮ್ಮ ಸ್ವಚ್ಛ ಭಾರತ್ಲಿಂದ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ಲಿಂದ SBM 1, SBM 2 ಮತ್ತು ಅಮೃತ್ನಲ್ಲಿ ಸುಮಾರು ಸ್ಕೀಮ್ ನಮ್ಮ ULB ಟೋಟಲಿ ಇಡೀ ಸ್ಟೇಟ್ನಲ್ಲಿ 325 ULBs ಇದೆ. ಅದರಲ್ಲಿ 247ನಲ್ಲಿ ಆಲ್ರೆಡಿ ಇದು ಸೆಗ್ರಿಗೇಷನ್ದು ವರ್ಕ್ ನಡೀಲಿರ್ತದೆ. ಅದರ್ ULBsನಲ್ಲಿ ಅದರಲ್ಲಿ 127 ಹೊಸ ULBs ಇದೆ. ಮತ್ತು ಸ್ವಲ್ಪ ULBsನಲ್ಲಿ ಲ್ಯಾಂಡಿಂದು ಇಶ್ಯೂ, ಕೋರ್ಟಿಂದು ಇಶ್ಯೂ ಆ ಥರ ಸಮಸ್ಯೆ ಆಗಿ ಅಲ್ಲಿ ವರ್ಕ್ ತಾವು ಏನು ಹಿಡಿದಿರಿ ನಡೀತಾ ಇಲ್ಲ. ಇದ್ರ ಬಗ್ಗೆ ಆಲ್ರೆಡಿ ನಾವು ಡಿಪಾರ್ಟ್ಮೆಂಟ್ಲಿಂದ DPR ಮಾಡಿದ್ದೆವು 47 ಪ್ಲೇಸಸ್ನಲ್ಲಿ. ಮತ್ತು ಬಯೋಮೆಡಿಕಲ್ ವೇಸ್ಟ್ನಲ್ಲಿ ಅದು ಒಂದು ತಾವು ಸಜೆಷನ್ ಕೊಟ್ಟಿದ್ದೀರಿ. ಆಲ್ರೆಡಿ ಅದು ಬೈ ವೇಸ್ಟ್ಗೆ ಸುಮಾರು ಕಡೆ ಹೋಲ್ ಮಾಡಿ ಮತ್ತು ಪಂಚಾಯತ್ ನಮ್ಮ ಪ್ರಿಯಾಂಕಾ ಖರ್ಗೆ ಡಿಪಾರ್ಟ್ಮೆಂಟ್ ಅವ್ರಲಿಂದ ನಮ್ಮಲಿಂದ ಸ್ವಲ್ಪ ಕೋಆರ್ಡಿನೇಷನ್ ಮಾಡಬೇಕಾಗ್ತದೆ. ಯಾಕಂದರೆ ಸ್ಪೆಷಲಿ ಹೊಸ ULBsನಲ್ಲಿ ಸಮಸ್ಯೆ ಆಗಿದೆ, ತಾವು ಏನು ಹೇಳಿದಿರಿ. ಅದ್ರ ಸಲಹೆ ನಾನು ತಾವು ಏನು ಸಲಹೆ ಕೊಟ್ಟಿದ್ದೀರಿ 100% ಆ ಸಲಹೆ ನಾನು ಇಮಿಡಿಯೇಟ್ಲಿ ಮೀಟಿಂಗ್ ಮಾಡಿ ಅದು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತೀನಿ. ಮಾನ್ಯ ಸಚಿವರೇ, ನೀವು ಹೇಳಿರೋ ಹಂಗೆ ಎಷ್ಟಿದೆ ನಮ್ಮ ಹತ್ರ ಘನತ್ಯಾಜ್ಯ ವಿಲೇವಾರಿ ಆಗಬೇಕು, ಅದಕ್ಕೆ ತಕ್ಕಂಗೆ ನಮ್ಮ ಹತ್ರ ಸಿಸ್ಟಮಲ್ಲೇ ಇಲ್ಲ. ಅಂದರೆ ನಾವು ಮಾಡ್ತಾ ಇರೋವಂಥದ್ದು, ನೀವು ಕೊಟ್ಟಿರೋಂಥ ಉತ್ತರದಲ್ಲೇ ಈಗ ಒಂದು 6000 ಟನ್ ಬರುತ್ತೆ ಅಂದರೆ ನಮ್ಮ ಹತ್ರ 6000 ಟನ್ನಿಗೆ ರೆಡಿ ಆಗಿಲ್ಲ ನಾವು. ಇದು ಪ್ರಾಬ್ಲಮ್ಮು. ಒಂದು ಸೈಂಟಿಫಿಕ್ಕು, ಇನ್ನೊಂದು ಇದನ್ನ ಪೂರ್ತಿ ಒಂದು ಮಾಫಿಯಾ ಅಡಿಯಲ್ಲಿ ಕೈಯಲ್ಲಿದೆ ಮಾನ್ಯ ಸಭಾಪತಿಗಳು. ಎಲ್ಲಿಂದ ಎಲ್ಲಿಗೆ ಹೋದ್ರೆ ಇದ್ರೊಳಗಡೆ ದುಡ್ಡು ಮಾಡಬೇಕು. ಈ ಸಾಲಿಡ್ ವೇಸ್ಟ್ ಕಸ ವಿಲೇವಾರಿಲೂ ದುಡ್ಡು ಮಾಡುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ಶುರು ಆಗ್ಬಿಟ್ಟಿದೆ.
ಅದಕ್ಕೆ ಸರ್ಕಾರ ಒಂದು ಗಟ್ಟಿಯಾದಂಥ ನಿರ್ಧಾರ ತಗೊಳ್ಳಿಲ್ಲ ಅಂದರೆ ನಾಳೆ ದಿವಸ ಅದನ್ನು ಯಾರು ನಾವು ಮುಟ್ಟಕ್ಕೂ ಆಗೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಬಹಳ ವಿಶೇಷವಾದಂಥ ಗಮನವನ್ನು ಮಾನ್ಯ ಸಚಿವರು ವಹಿಸಬೇಕು. ನಮ್ಮ ಅಧಿಕಾರಿಗಳಿಗೆ ಈ ಘನತ್ಯಾಜ್ಯ ವಿಲೇವಾರಿ ಅನ್ನುವಂಥದ್ದನ್ನ ಬಹಳ ಫಸ್ಟ್ ಪ್ರಿಫರೆನ್ಸ್. ನಮ್ಮ ಊರು ಏನಾರ ಸ್ವಚ್ಛ ಭಾರತ್, ಯಾಕಂದ್ರೆ ಸಾವಿರಾರು ಕೋಟಿ ಕೇಂದ್ರ ಸರ್ಕಾರದಿಂದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಮಗೆ ಬರುತ್ತೆ, ಅದು ಸರಿಯಾಗಿ ಕೆಳಗಡೆ ಹೋಗ್ತಿಲ್ಲ ಅನ್ನುವಂಥದ್ದು ಮಾತಾಡ್ತಿಲ್ಲ. ಆಲ್ರೆಡಿ 2-3 ಕಡೆ ಸಮಸ್ಯೆ ಆಗಿದೆ. ಕೋಲಾರ್ನಲ್ಲಿ 2-3 ಆಫೀಸರ್ಗೆ ಸಸ್ಪೆಂಡ್ ಆಗಿದ್ದಾರೆ. ಮತ್ತೆ ಸುಮಾರು ಕಾಂಟ್ರಾಕ್ಟರ್ ಆಲ್ಸೋ ಅದರಲ್ಲಿ ತಾವೇನು ಲಾಬಿ ಇದೆ ಅಂತ ಹೇಳಿದರೆ ಅದ್ರ ಸಲಗೆ ಮತ್ತು ಎಸ್ಪೆಷಲಿ ನಾನು ಮೋಸ್ಟ್ಲಿ ಈ ವಾರನಲ್ಲೇ ಒಂದು ಸ್ಪೆಷಲ್ ಸರ್ಕ್ಯುಲರ್ ಇಮಿಡಿಯೇಟ್ ಇದ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತ ಸರ್ಕ್ಯುಲರ್ ಕಳಿಸ್ತೇನೆ. ಮತ್ತು ಬೇರೆ ಸಜೆಷನ್ ಆಲ್ಸೋ ವಿ ಟೇಕ್